ಪ್ರಾಬ್ಲಮ್. A12 is equal to 37. A12 ಕೊಟ್ಟಿದ್ದಾರೆ 37 ಅಂತ, D is equal to 3 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಫೈಂಡ್ A ಆ್ಯಂಡ್ S12. ಈಗ ನಾವು S12 ಮತ್ತು A ಅನ್ನು ಫೈಂಡ್ ಔಟ್ ಮಾಡಬೇಕು. ಈಗ ನಾವು AN is equal to ಫಾರ್ಮುಲಾ ಹಾಕಬೇಕು. AN is equal to A plus N minus 1 whole bracket D. ಆಗ A ಹುಡುಕಬೇಕಾದ್ರೆ ಈ ಫಾರ್ಮುಲಾ ಹಾಕಿದರೆ A ಸಿಗ್ತದೆ. A12 ಗೊತ್ತುಂಟು 37. N ಇದ್ದಲ್ಲಿ ಇದು 12 ಟರ್ಮ್. ಆಗ 12 A12 ಆನ್ಸರ್ಸ್ ಕೊಟ್ಟಿದ್ದಾರೆ. ಪುನಃ A12 ಎನ್ನಿನ ವ್ಯಾಲ್ಯೂ 12 ಅಂತ. A ಪ್ಲಸ್ 12 ಮೈನಸ್ 1 D ಕೊಟ್ಟಿದ್ದಾರೆ 3. ಈಗ A12 ವ್ಯಾಲ್ಯೂ ಎಷ್ಟು 37 ಅಂತ ಕೊಟ್ಟಿದ್ದಾರೆ. 37 is equal to A ಪ್ಲಸ್ 12 ಮೈನಸ್ 1 ಅಂದರೆ 11. 11 ಇಂಟು 3 ಅಂದರೆ 33. therefore A is equal to 37 ಮೈನಸ್ 33 ಅಂದರೆ 4. ಏದು ವ್ಯಾಲ್ಯೂ ಸಿಕ್ಕಿತು. ಈಗ ನಮಗೆ ಸೆಕೆಂಡ್ ಒನ್ S12 ಎಷ್ಟು ಅಂತ ಕೇಳಿದ್ದಾರೆ. S12ಗೆ SN ಇದು ಫಾರ್ಮುಲಾ ಹಾಕೋದು. SN is equal to ನಾವು ಯಾವಾಗ ಹೇಗೆ ಓದೋದು, N/2 2A ಪ್ಲಸ್ N ಮೈನಸ್ 1 D ಅಂತ. ಅದು 2A ಅಂದರೆ A ಒಂದು ನಮಗೆ ಗೊತ್ತಿದ್ದ ಕಾರಣ A ಏನು ಫಸ್ಟ್ ಬರೆದು A ಪ್ಲಸ್ AN ಇದು ವ್ಯಾಲ್ಯೂ ಎಷ್ಟು A ಪ್ಲಸ್ N ಮೈನಸ್ 1 ಹೋಲ್ ಬ್ರ್ಯಾಕೆಟ್ D. ಇದು A ಮತ್ತು A ಸೇರುವಾಗ 2A ಆಗ್ತದೆ. ಆಗ ಅದು ಫಾರ್ಮುಲಾ ಸೇಮ್ ಬರ್ತದೆ. N ಮೈನಸ್ 1 2A is N/2 N ಮೈನಸ್ 1 ಇಂಟು D. ಇದನ್ನು ನಾವು A ಅನ್ನು ಸಪರೇಟ್ ತಗೊಂಡಿದ್ದೇವೆ. A ಪ್ಲಸ್ N ಮೈನಸ್ 1 ಹೋಲ್ ಬ್ರ್ಯಾಕೆಟ್ D ಅಂದರೆ D ಅಂದರೆ AN ಅಂತ. AN ಇದು ವ್ಯಾಲ್ಯೂ ನಮಗೆ ಗೊತ್ತುಂಟು. AN ಹುಡುಕೋ ಅಗತ್ಯ ಇಲ್ಲ, ಯಾಕೆಂದರೆ ಅವರು ಕೊಟ್ಟಿದ್ದಾರೆ A12 ಅಂದರೆ 37 ಅಂತ. ಈಗ ನಾವು N/2 ಹಾಗೆ ಬರೆದು A ಅಂದರೆ 4 ಆಗ ನಾವು ಫೈಂಡ್ ಔಟ್ ಮಾಡಿ ಆಗಿದೆ. ಪ್ಲಸ್ 37 A12 ಅಂದರೆ AN ಅಂದರೆ A12 ಆಗ 37 ಡೈರೆಕ್ಟ್ ವ್ಯಾಲ್ಯೂ ಹಾಕೋದು. ಇದನ್ನು ನಾವು ವ್ಯಾಲ್ಯೂ ಹುಡುಕುವ ಅಗತ್ಯ ಇಲ್ಲ. ಈಗ ನಮಗೆ SN is equal to 12/2 ಇದು 4 ಪ್ಲಸ್ 37 ಎಷ್ಟು ಬರ್ತದೆ 246 ಅಂತ ಬರ್ತದೆ ವ್ಯಾಲ್ಯೂ. N/2 ಅಂದರೆ N ಅಂದರೆ 12 ಅದು ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ SN ಅಂದರೆ S12 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು 12 ಹಾಕಿದ್ದು by 2. SN is equal to 12/2 4 plus 37. ಇದನ್ನು ಸಿಂಪ್ಲಿಫೈ ಮಾಡುವಾಗ ನಮಗೆ 246 ಆನ್ಸರ್ ಬರ್ತದೆ. given A3 is 15. next problem. A3 is 15, S10 is 125. find D and A10 ಹುಡುಕಬೇಕೀಗ ಇದರಲ್ಲಿ ಈ ಪ್ರಾಬ್ಲಮಲ್ಲಿ. ಆಗ ನಮಗೆ A3 ಗೊತ್ತುಂಟು 15 ಅಂತ, S10 ಗೊತ್ತುಂಟು 125 ಅಂತ. ಈಗ ನಮಗೆ ಬೇಕಾದರೂ D and A10. ಈಗ AN ಹುಡುಕಬೇಕು. ANಗೆ ಈಸ್ ಈಕ್ವಲ್ ಟು ಫಾರ್ಮುಲಾ A ಪ್ಲಸ್ N ಮೈನಸ್ 1 ಹೋಲ್ ಬ್ರ್ಯಾಕೆಟ್ D. ಅದೇ A3 ಈಸ್ ಈಕ್ವಲ್ ಟು A3 ಕೊಟ್ಟಿದ್ದಾರೆ ಅವರು, ಅದಕ್ಕೆ ನಾವು ಈ ಫಾರ್ಮುಲಾವನ್ನು ಹಾಕುವ A ಪ್ಲಸ್ N ಮೈನಸ್ 1 ಹೋಲ್ ಬ್ರ್ಯಾಕೆಟ್ D. ಆಗ A3 ಅಂದರೆ 15 ಕೊಟ್ಟಿದ್ದಾರೆ, AN ಹಾಗೆ ಬರೆಯುವುದು ಪ್ಲಸ್ 3 ಮೈನಸ್ 1 ಅಂದರೆ 2D. ಇದು ಇಕ್ವೇಷನ್ 1 ಅಂತ. ನೆಕ್ಸ್ಟ್ ಈಗ ನಮಗೆ ಬೇಕಾದದ್ದು SN D ಹುಡುಕಬೇಕು ಮತ್ತು A ಹುಡುಕಬೇಕು. ಆಗ ನಾವು ಇದನ್ನು SN ಇದು ವ್ಯಾಲ್ಯೂ ಕೊಟ್ಟಿದ್ದಾರೆ ಸೆಕೆಂಡ್ ಒನ್ನಲ್ಲಿ. SN 125. SN ಇದು ಫಾರ್ಮುಲಾ ಹಾಕೋದು N/2 2A ಸಮ್ ಆಫ್ ದ ಇದು ಟರ್ಮ್ ಇದು ಫಾರ್ಮುಲಾ 2A ಪ್ಲಸ್ N ಮೈನಸ್ 1 ಹೋಲ್ ಬ್ರ್ಯಾಕೆಟ್ D. ಆಗ S10 ಈಸ್ ಈಕ್ವಲ್ ಟು ಎನ್ನಿನ ವ್ಯಾಲ್ಯೂ 10 ಅಂತ ಆಗ್ತದೆ. ಆಗ 10/2 2A ಪ್ಲಸ್ 10 ಮೈನಸ್ 1 ಅಂದರೆ 9D. ಈಗ ಇದನ್ನು ಕಟ್ ಮಾಡುವಾಗ 5 ಬರ್ತದೆ. ಇಲ್ಲಿ S10 ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು 125 ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. 125 ಈಸ್ ಈಕ್ವಲ್ ಟು 5/2A ಪ್ಲಸ್ 9D. ಇದನ್ನು ಈ ಸೈಡ್ ತರೋದು ಈ 5ಅನ್ನು, ಆಗ ಇದು 25 ಆಗ್ತದೆ ಇಕ್ವೇಷನ್ 2. ಈಗ 25 ಆದರೆ ಸಬ್ಟ್ರ್ಯಾಕ್ಟ್ ಮಾಡಬೇಕು ನಾವು, ನಮಗೆ D ಸಿಗಬೇಕಾದ್ರೆ ಈ ಇಕ್ವೇಷನ್ ಮತ್ತು ಈ ಇಕ್ವೇಷನ್. ಆಗ ನಮಗೆ D ಸಿಗ್ತದೆ. ಆಗ -5 ಈಸ್ ಈಕ್ವಲ್ ಟು 5D. ಆಗ D ದು ವ್ಯಾಲ್ಯೂ 1 ಬರ್ತದೆ. D ಈಸ್ ಈಕ್ವಲ್ ಟು 1. ಈಗ ಇಲ್ಲಿ ಇದನ್ನು ಇಕ್ವೇಷನ್ ಫಸ್ಟಿಗೆ A ಸಿಗಲಿಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. 15 ಈಸ್ ಈಕ್ವಲ್ ಟು A ಪ್ಲಸ್ 2D ಅಂದರೆ D ಅಂದರೆ -1 ಬಂದಿದೆ ನಮಗೆ. ಆಗ ನಾವು 2D ಅಂದರೆ -1 ಹಾಕಿ 2 ಇಂಟು -2 ಆಗ್ತದೆ. ಈಗ 15 ಈಸ್ ಈಕ್ವಲ್ ಟು A ಪ್ಲಸ್ ಇದ್ದಲ್ಲಿ -2 ಆಯಿತು, ಯಾಕೆಂದರೆ ಇಲ್ಲಿ -1 ಬಂದಿದೆ D ದು ವ್ಯಾಲ್ಯೂ. ಆಮೇಲೆ A ಮೈನಸ್ 2 A ಈಸ್ ಈಕ್ವಲ್ ಟು ಆ ಸೈಡ್ ಹೋಗುವಾಗ ಅದು ಪ್ಲಸ್ ಆಗ್ತದೆ, ಆಗ 17 ಆಗ್ತದೆ. A ಈಸ್ ಈಕ್ವಲ್ ಟು 7. ಈಗ A ಮತ್ತು D ಸಿಕ್ಕಿದ ನಂತರ A10 ಅನ್ನು ನಾವು ಸುಲಭವಾಗಿ ಹುಡುಕಬೇಕು. ಅವರ ಕ್ವಶನಲ್ಲಿ A10 ಹುಡುಕಲಿಕ್ಕೆ ಹೇಳಿದ್ದಾರೆ. A10 ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 D. ಈಗ ಇದರಲ್ಲಿ A ಗೊತ್ತುಂಟು D ಗೊತ್ತುಂಟು. A ಅಂದರೆ 17, D ಅಂದರೆ -1.
ಎನ್ ಅಂದರೆ 10. ಈಗ ಇಲ್ಲಿ A10 is equal to 17 plus 9 minus 1. A10 is equal to 17 minus 9 is equal to 8. ಇದು ಆನ್ಸರ್ ಬರ್ತದೆ.